ಇವತ್ತಿನ ದಿನಪತ್ರಿಕೆಯಲ್ಲಿ ಐಐಟಿ ವಿದ್ಯಾರ್ಥಿಯ ಸಾವಿನ ಸುದ್ದಿ ಓದಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ. ಆ ಒಂದು ಸಾಲು ನನಗೆ 2 ವರ್ಷ ಹಿಂದಿನ ಕತೆ ನೆನಪಿಸಿತು. ಅದು ದ್ವಿತೀಯ ಪಿಯುವಿನ ಮೊದಲ ಪರೀಕ್ಷೆಯ ಸಮಯ. ಎಷ್ಟು ಪುಂಡಿ ಮಾಡ್ತಿ ಮಾರ, ನಾಡ್ದು ಎಕ್ಸಾಮ್ ಓದಿ ಆಗ್ಲಿಲ್ಲ, ಎಂತ ಮಾಡುದು? ಈ ಸಲ ಏನಾದ್ರೂ ಮಾಡಿ ಅಪ್ಪನಿಗೊಂದು 90 ತಗೊಂಡು ಕೊಡ್ಬೇಕು. 90ಯಾ? ಹೋಗುವಾಗ ಫುಲ್ ಬಾಟ್ಲೆ ತಗೊಂಡೋಗ, ಅಪ್ಪನಿಗೆ ಖುಷಿ ಆಗ್ತಾರ. ಹೇ ಅಲ್ಲಿ ನೋಡ ಅರ್ಜುನ್. ಅರ್ಜುನ್ ಇಲ್ಲ ಇಲ್ಲ. ಎಂತ ಮಾರೆ, ಕರ್ದ್ರೆ ಕೇಳುದಿಲ್ವ ನಿಂಗೆ? ಅಲ್ವಾ, ನನ್ ಮನೆಯಲ್ಲಿ ಮಾರೆ ಅಮ್ಮ. ಅರ್ಜುನ್ ಅರ್ಜುನ್ ಹೋಗ್ಬಾರ್ದು. ಅರ್ಜುನ್ ಇಲ್ಲ. ಅವನಮ್ಮ ಮಾರೆ ಮನೇಲಿ ಇಡೀ ದಿನ ಟಾರ್ಚ್. ಗುರು ಬರಲಿಲ್ವಾ? ಗುರು ಕಾಲ್ ಮಾಡ್ತಾರೆ, ನಾನು ಇದ್ದದ್ದೇ ಮ್ಯಾರೇಜ್. ಬಸ್ಸಲ್ಲಿದ್ದೇನಾ? ಟಿಕೆಟ್ ಈಗ ಬರ್ತೇನೆ, ಅಲ್ಲೇ ನಿದ್ದೇನೆ ಮಾರೆ. ಬೇಗ ಬೇಗ ಬಾ. ಹಲೋ ಗುರು, ಎಲ್ಲಿದ್ದಿ? ಇನ್ನು 5 ನಿಮಿಷದಲ್ಲಿ ಬರದಿದ್ರೆ ನಾಳೆ ಕ್ರೈಮ್ ಸ್ಟೋರಿ ನಿಂದೆ ಎಪಿಸೋಡ್ ಮಗ, ಗ್ಯಾರಂಟಿ. ಡೋರೆಮಾನ್ ನೋಡುವ. ಎಂತದ ಮಕ್ಕಳಿದ್ದಾರೆ ಡೋರೆಮಾನ್ ಅಂತೆ? ಶಿಂಚಾನ್ ನೋಡ. ಎಂತ ಅರ್ಜುನಿಗೆ ಕಾಲ್ ಮಾಡ್ತೀನಿ. ಹಲೋ, ಇದ್ದಾನೆ, ಓದ್ತಾ ಇದ್ದಾನೆ. ನಿಂಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ? ನೀನ್ ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು? ನೀನ್ ಸುಮ್ನೆ ಕೂತ್ಕೊಂಡು ಓದು. ಯಾರದಮ್ಮ ಫೋನು? ಯಾರಿಗಾಗಿ ಬೈತಿದ್ದಿ? ನಿನ್ನ ಫ್ರೆಂಡ್ ಆದರ್ಶ್ ಅಂತೆ. ಎಂತಮ್ಮ ನೀನು? ಅವ್ರು ಫ್ರೆಂಡ್ಸ್ ಅಮ್ಮ ನಂದು. ಫ್ರೆಂಡ್ಸ್ ಅಂತೆ, ಫ್ರೆಂಡ್ಸ್. ನಾಳೆ ಮಾರ್ಕು ಕಮ್ಮಿ ಬಂದ್ರೆ ಫ್ರೆಂಡ್ಸ್ ಅನ್ನಾಗ್ತಾರ? ಹೋಗಿ ಓದು. ಅವತ್ತು ಅರ್ಜುನ್ ನಿಜವಾದ ಸ್ಥಿತಿ ನಮಗೆ ತಿಳಿಯಿತು. ನೋಡು, ನಾನು ಹೊರಗೆ ಹೋಗಿ ಬರ್ತೇನೆ. ನಾಯಿ ತರ ಇಲ್ಲೇ ಕೂತ್ಕೊಂಡು ಓದ್ಬೇಕು. ನಾಡ್ದು ಮಾರ್ಕ್ ಕಡಿಮೆ ಬರಬೇಕು, ನಾ ಇಡುದಿಲ್ಲ ನೋಡು. ನಾವೆಲ್ಲರೂ ನಮ್ಮ ಕಾಲೇಜ್ ಲೈಫ್ ಅನ್ನು ಸಂತೋಷದಿಂದವೇ ಕಳೆಯುತ್ತಿದ್ದೆವು. ಆದರೆ ಅರ್ಜುನ್ ತನ್ನ ಮನೆಯವರ ಒತ್ತಡದಿಂದಾಗಿ ಪ್ರತಿದಿನ ದುಃಖದಲ್ಲೇ ಕಳೆಯಬೇಕಾಯಿತು. ಪರೀಕ್ಷೆ ನಡೆಯಿತು. ಅಂತೂ ಇಂತೂ ಫಲಿತಾಂಶದ ದಿನವೂ ಬಂದಿತು. ವಿಜ್ಞಾನದ ವಿದ್ಯಾರ್ಥಿಗಳಾದ ನಮಗೆ ಏನೋ ಒಂದು ಹೆದರಿಕೆ.
36 ಇಬ್ರು ಒಂದೇ ಪೇಪರ್ ಬಂದ ಜಾಸ್ತಿ ಆಗಿ ಬಂದ ಅದಲ್ಲ ನಂಗೆ ಗೊತ್ತಿಲ್ಲ. ಎಗುರು 38 83 ಸ್ವಲ್ಪ ಜಾಸ್ತಿ ಆದಾಗಿಲ್ವಾ? ಕುಲ್ಲೆ ನೀ ಕುಲ್ಲೆಯಾ 83 ಕುಲ್ಲೆ ಕುಲ್ಲೆ 83 ಕುಲ್ಲೆ ನೀ ಕುಲ್ಲೆಯಾ ಅರ್ಜುನ್ ಬಾ. ಅರ್ಜುನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ ನಾವು ಅವನಂತ ಓಡಿದೆವು. ಅವ ನಮ್ಮನ್ನು ನೋಡಿ ಆತ್ಮಹತ್ಯೆ ಮಾಡುವ ಮುನ್ನ ನಮ್ಮ ಮನಸ್ಸು ನಮ್ಮೊಂದಿಗೆ ಮಾತನಾಡುತ್ತದೆ. ಆ ಮನಸ್ಸಿನ ಮಾತನ್ನು ಕೇಳಿದಲ್ಲಿ ಈ ಜಗತ್ತಲ್ಲಿ ಆತ್ಮಹತ್ಯೆ ಇರುತ್ತಿರಲಿಲ್ಲ.